ವಿಜಯಪುರ ಜಿಲ್ಲೆ ನಿಡಗುಂದಿ ತಾಲೂಕಿನಲ್ಲಿ ಆಲ್ಮಟ್ಟಿಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯದ ನೀರಿನ ಮಟ್ಟವನ್ನು ಹೆಚ್ಚಿಸುವುದು ಹಾಗೂ ರಾಷ್ಟ್ರೀಯ ಯೋಜನೆ ಎಂದು ಘೋಷಿಸಿ ಅಧಿಸೂಚನೆ ಹೊರಡಿಸಬೇಕು. ರೈತ ಸಮಿತಿ ಒತ್ತಾಯ. ನಿಡಗುಂದಿಯ ಹೊಸ ಬಸ್ ನಿಲ್ದಾಣದಿಂದ ಪ್ರಮುಖ ಬೀದಿಗಳಲ್ಲಿ ರೈತರು ಧಿಕ್ಕಾರದ ಕೂಗು ಕೇಳಿಬಂತು. ಬಾಗಲಕೋಟೆ ಹಾಗೂ ವಿಜಯಪುರ ಜಿಲ್ಲೆಯ ವಿವಿಧ ರೈತಪರ ಸಂಘಟನೆ ಹೋರಾಟಗಾರರ ಪ್ರತಿಭಟನೆ. ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡಲು ಪ್ರಯತ್ನಿಸಿದ್ರು. ಪ್ರಮುಖ ಬೀದಿಗಳ ಮೂಲಕ ಸರ್ಕಾರದ ವಿರುದ್ಧ ಧಿಕ್ಕಾರ ಹಾಕುತ್ತಾ ನಿಡಗುಂದಿಯ ಮುದ್ದೇಶ್ವರ ದೇವಸ್ಥಾನ ಎದುರು ವೇದಿಕೆ ಕಾರ್ಯಕ್ರಮ ನಡೆಯಿತು. ವೇದಿಕೆ ಕಾರ್ಯಕ್ರಮದ ಮಧ್ಯದಲ್ಲಿ ವರ್ಣನ ಆರ್ಭಟ ಪ್ರಾರಂಭವಾದರೂ ಕುಗ್ಗದ ಜಗ್ಗದ ರೈತರು. ಮಾಜಿ ಶಾಸಕರು ಹಾಗೂ ಸಚಿವರು ಎಸ್.ಕೆ. ಬೆಳ್ಳುಬ್ಬಿ ರೈತರಿಗೆ ಬೆಂಬಲವನ್ನ ಸೂಚಿಸಿ ಮಾತನಾಡಿದರು. ರೈತರ ಹಕ್ಕೊತ್ತಾಯಗಳು. ಕೃಷ್ಣಾ ಮೇಲ್ದಂಡೆ ಯೋಜನೆಯನ್ನ ರಾಷ್ಟ್ರೀಯ ಯೋಜನೆ ಎಂದು ಘೋಷಿಸಿ ಕೇಂದ್ರ ಸರ್ಕಾರ ಅಧಿಸೂಚನೆ ಹೊರಡಿಸುವುದು. ಆಲ್ಮಟ್ಟಿಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯದ ನೀರಿನ ಮಟ್ಟವನ್ನು 524.256ಕ್ಕೆ ನಿಲ್ಲಿಸಲು ನ್ಯಾಯಮೂರ್ತಿ ಬ್ರಿಜೇಶ್ ಕುಮಾರ್ ನೇತೃತ್ವದ 2ನೇ ನ್ಯಾಯಾಧೀಕರಣದ ತೀರ್ಪಿನಂತೆ ಗೇಟ್ ಅಳವಡಿಸಿ ನೀರಿನ ಮಟ್ಟ ಹೆಚ್ಚಿಸುವುದು. ಈ ಯೋಜನೆಗೆ ತಗುಲುವ ಅನುದಾನವನ್ನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಬಿಡುಗಡೆ ಮಾಡುವುದು. ಆಲ್ಮಟ್ಟಿ ಹಿನ್ನೀರಿನಿಂದ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ, ಮುಧೋಳ, ಬೆಳಗಿ ತಾಲೂಕಿನ ಜಮೀನುಗಳು ಹಿನ್ನೀರಿನಿಂದ ಮುಳುಗಡೆಯಾಗಿದ್ದು ಇನ್ನೂ ಪರಿಹಾರ ಹಣ ಬಿಡುಗಡೆಯಾಗಿಲ್ಲ. ಆದ್ದರಿಂದ ಶೀಘ್ರದಲ್ಲಿ ಪರಿಹಾರ ಹಣ ಬಿಡುಗಡೆಗೊಳಿಸಬೇಕು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರು ಎಸ್.ಕೆ. ಬೆಳ್ಳುಬ್ಬಿ ಮಾತನಾಡಿದರು. ರೈತ ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ವೇದಿಕೆಯ ಮೇಲೆ ನಿಡಗುಂದಿ ದಂಡಾಧಿಕಾರಿಗೆ ಮನವಿಯನ್ನ ಸಲ್ಲಿಸಿದರು. ನಿಮ್ಮ ಹೊಲ ಕಡೆ ಹೋಯ್ತಾರಲ್ಲ, ನಿಮ್ಮ ಹೊಲ ಕಡೆ ಇರೋದಿಲ್ಲ ನಿಮಗೆ ಗೊತ್ತಿಲ್ಲ. ನಿಮಗೆ ಇಲ್ಲಿ ಬಂದಂತ ಹೆಣ್ಮಕ್ಳು ಹೊಲ ಅದಾವ ಅಲ್ಲಿ, ಯಾಕೆ ಕಡೆ ಇವ್ರದು ನಮಗಾಗ್ಲಿಕ್ಕೆ ಬಿಡ್ಲಿ. ನಮ್ಮ ಬಾಜು ಇದ್ದಂತ ಹೊರಗೆ ನೀರು ಬರಲಿ, ಅಲ್ಲಿ ನಾವು ಕೂಲಿಗೆ ಹೋಗ್ತೀವಿ, ನಮ್ ಕೂಡ ನಡೆಸ್ತೀವಿ ಅಂತಕ್ಕಂಥ ತಾಕತ್ತ ತಿಳ್ಕೊಂಡು ಈ ಹೊರಗೆ ದಮ್ಲ ಕೊಡಕತ್ತೀರಿ. ನಿಮ್ದು ಏನು ಸ್ವಾರ್ಥ ಇದ್ರೆ ಇಲ್ಲ ಅಂತಕ್ಕಂಥ ಮಾತ್ರ ಹೇಳಕ್ ಬಯಸ್ತೀನಿ. ನಾವು ರೈತ ಸಂಘಟನೆಯ ಪ್ರಾಮಾಣಿಕ ಸೇವೆ ಇದು, ನಿಸ್ವಾರ್ಥ ಸೇವೆ ಇದು, ನಿಸ್ವಾರ್ಥ ಹೋರಾಟ ಇದು. ಇದಕ್ಕೆ ತುಂಬಾ ಹೃದಯದ ಬೆಂಬಲವನ್ನು ಕೊಡ್ತೀನಿ ನಾನು. ಪಕ್ಷ ಬೇಕಾದ್ರೆ ನಮ್ಮ ಪ್ರಶ್ನೆ ಇಲ್ಲ, ಅದೇ ದೂರ ಬೆಂಬಲ ಕೊಡೋದಲ್ಲ, ಸ್ವತಃ ಭಾಗವಹಿಸಿ ನೀವ್ ಏನ್ ಮಾಡ್ತಾರೆ ಮಾಡಕ್ಕೂ ತಯಾರಿರ್ತಕ್ಕಂಥವ್ರು ನಾವು. ಆದ್ರೆ ನಾವೇನ್ ಮಾಡ್ತೀವಿ, ಎಲೆಕ್ಷನ್ದಾಗ ಮತ್ತೆ ಗ್ಯಾರಂಟಿಗೆ ಓಟ್ ಹಾಕ್ತೀವಿ. ನಮ್ಮ ಹತ್ರ ಓಟ್ ಹಾಕ್ತೀರಿ ನೀವು. ರೈತರಿಗೆ ಬೆಂಬಲವನ್ನ ನೀಡಿದ ಶ್ರೀಗಳು ಸಂಗನ ಬಸವ ಸ್ವಾಮಿಗಳು, ರುದ್ರಮುನಿ ಮಹಾಸ್ವಾಚಾರ್ಯರು, ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು, ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು, ಶ್ರೀ ಸಿದ್ಧ ರೇಣುಕಾ ಶಿವಾಚಾರ್ಯ ಸ್ವಾಮಿಗಳು, ಮಹಾದೇವ ಮಹಾರಾಜ ಸ್ವಾಮೀಜಿಗಳು ವೇದಿಕೆ ಕಾರ್ಯಕ್ರಮದಲ್ಲಿ ಮತ್ತು ಹೋರಾಟಕ್ಕೆ ಬೆಂಬಲ ನೀಡಿದರು. ಕಾರ್ಯಕ್ರಮದಲ್ಲಿ ಅವಳಿ ಜಿಲ್ಲೆಯ ರೈತರು, ಮಹಿಳೆಯರು ಸೇರಿದಂತೆ ರೈತಪರ ಸಂಘಟನೆ ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಬ್ಯೂರೋ ರಿಪೋರ್ಟ್ ಅಲಿ ಮಕಾಂದಾರ್, ಭಾರತ ವೈಭವ ನ್ಯೂಸ್, ನಿಡಗುಂದಿ. Thanks for watching.